ಇರಾನ್ ಪರಮೋಚ್ಚ ನಾಯಕನ ಹತ್ಯೆ ಬೆನ್ನಲ್ಲೇ ಯುದ್ಧ ತೀವ್ರಗೊಂಡಿದೆ. ಖಮೇನಿ ಎರಡನೆಯ ಮಗ ಮಜುದಬಾ ಖಮೇನಿ ಪರಮೋಚ್ಚ ನಾಯಕನಾಗಿ ಆಯ್ಕೆ. ತಂದೆಯನ್ನ ಹತ್ಯೆಗೈದವರ ವಿರುದ್ಧ ಮಗನಿಂದ ಸಮರ. ಇರಾನ್ ಪರಮೋಚ್ಚ ನಾಯಕನ ಹತ್ಯೆಯ ಬೆನ್ನಲ್ಲೇ ಯುದ್ಧ ತೀವ್ರಗೊಂಡಿದೆ. ಖಮೇನಿಯ ಎರಡನೇ ಮಗ ಮುಜುದಬಾ ಖಮೇನಿ ಪರಮೋಚ್ಚ ನಾಯಕನಾಗಿ ಆಯ್ಕೆ. ತಂದೆಯನ್ನ ಹತ್ಯೆಗೈದವರ ವಿರುದ್ಧ ಮಗನಿಂದ ಸಮರ. ಇರಾನಿಯನ್ ಟೆಲಿವಿಷನ್ ಅಧಿಕೃತಪಡಿಸಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಅಧಿಕೃತಪಡಿಸಬಹುದು. ಈಗ ಚೀಫ್ ಆಫ್ ಜುಡಿಷಿಯರಿ ಗಾರ್ಡಿಯನ್ ಕೌನ್ಸಿಲ್ ಕಂಟ್ರೋಲ್ ಅಲ್ಲಿ ಇರಾನ್ ಇರುತ್ತೆ. ಸುತ್ತಲಿನ ಮುಸ್ಲಿಂ ರಾಷ್ಟ್ರಗಳ ಬೆಂಬಲವಿಲ್ಲದೆ ಏಕಾಂಗಿಯಾದ ಇರಾನ್ ದೇಶದ ಮುಂದಿನ ಹೆಜ್ಜೆಯನ್ನ ಗಮನಿಸುತ್ತಿರುವ ಅಮೆರಿಕ. ಇರಾನ್ ಪರಮೋಚ್ಚ ನಾಯಕನ ಹತ್ಯೆಯ ಬೆನ್ನಲ್ಲೇ ಯುದ್ಧ ತೀವ್ರಗೊಂಡಿದೆ. ಇನ್ನು ಮುಸ್ಲಿಂ ರಾಷ್ಟ್ರಗಳಾದಂತಹ ಸೌದಿ, ಬಹರೇನು, ಕತಾರು, ಕುವೈಟು ಇವೆಲ್ಲ ದೇಶಗಳ ಒಂದೊಂದು ಏರಿಯಾದಲ್ಲಿ ಅಮೆರಿಕಾದ ಮಿಲಿಟರಿ ಬೇಸ್ಗಳಿರ್ತವೆ. ಇನ್ನು ಇರಾನು ಆ ಅಮೆರಿಕಾದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡಿತ್ತು. ಆ ಸಂದರ್ಭದಲ್ಲಿ ಬೇಸಿಗೆ ಹಾನಿಯಾಗಿತ್ತೇ ಹೊರತಾಗಿ ಯಾವುದೇ ಮುಸ್ಲಿಂ ರಾಷ್ಟ್ರದ ಯಾವುದೇ ವ್ಯಕ್ತಿಗೂ ಪ್ರಾಣ ಅಪಾಯ ಆಗಿರಲಿಲ್ಲ. ಇನ್ನು ಸ್ವಾಭಾವಿಕವಾಗಿ ಅಮೆರಿಕಾದ ಜೊತೆ ಸಂಬಂಧ ಇಟ್ಟುಕೊಂಡಿರುವಂತಹ ಅನೇಕ ಮುಸ್ಲಿಂ ರಾಷ್ಟ್ರಗಳು ಈ ಸಂದರ್ಭದಲ್ಲಿ ಒಂದು ಶಿಯಾ ರಾಷ್ಟ್ರವಾಗಿರುವಂತಹ ಇರಾನಿಗೆ ಬೆಂಬಲಿಸೋದಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಇರಾನ್ ಎನ್ನುವಂತಹ ಶಿಯಾ ರಾಷ್ಟ್ರ ಏಕಾಂಗಿ ಆಗುತ್ತೆ. ಶಿಯಾ ಹೇಳುತ್ತೆ, ಅಥವಾ ಶಿಯಾ ರಾಷ್ಟ್ರವಾಗಿರುವಂತಹ ಇರಾನ್ ಹೇಳುತ್ತೆ, ನಾವು ಏಕಾಂಗಿಯಾಗಿ ಹೋರಾಡಲಿದ್ದೇವೆ. ನಮಗೆ ನಿಮ್ಮ ಬೆಂಬಲ ಸಿಕ್ಕಿದ್ರು ಸಿಗದಲೇ ಇದ್ರು ನಾವು ನಿರಂತರವಾಗಿ ಜಯಗೊಳ್ಳುವವರೆಗೂ ಕೂಡ ಹೋರಾಡುತ್ತೇವೆ. ನಮ್ಮ ಶಸ್ತ್ರಾಸ್ತ್ರಗಳು ಖಾಲಿಯಾದರೂ ಪರವಾಗಿಲ್ಲ, ನಾವು ಶರಣಾಗತಿಯಂತೂ ಆಗೋದಿಲ್ಲ. ಇಸ್ರೇಲ್ ಆಗಿರಲಿ ನೋಡಿ, ಒಂದು ಇರಾನ್ ಎನ್ನುವಂತಹ ದೇಶದ ವಿರುದ್ಧ ಸಮರ ಸಾರಿರೋದು ಕೇವಲ ಇಸ್ರೇಲ್ ರಾಷ್ಟ್ರ ಮಾತ್ರವಲ್ಲ, ಬದಲಾಗಿ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಒಂದು ದೇಶದ ಮೇಲೆ. ಇನ್ನು ಆ ದೇಶಕ್ಕೆ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳು ಬೆಂಬಲಿಸುತ್ತಿಲ್ಲ, ಬದಲಾಗಿ ಇದನ್ನು ಖಂಡಿಸ್ತಾ ಇದೆ. ಯುದ್ಧ ಅನ್ನೋದು ವಿನಾಶವೇ ಹೊರತು ವಿಕಾಸವಲ್ಲ. ಯುದ್ಧದಿಂದ ಆಗ್ತಾ ಇರುವಂತಹ ಸಾವು ನೋವುಗಳು ಆಯಾಯ ದೇಶದ ನಾಗರಿಕರನ್ನ ಬಲಿ ತೆಗೆದುಕೊಳ್ತಾ ಇದೆ. ಹಾಗಾಗಿ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಸುತ್ತಲಿನ ಮುಸ್ಲಿಂ ರಾಷ್ಟ್ರಗಳು ಇರಾನಿಗೆ ಸಾಕಷ್ಟು ಬಾರಿ ತಿಳಿಸಿದ್ರು ಕೂಡ ಇರಾನ್ ಮಾತ್ರ ತನ್ನ ನಿಲುವಿನಲ್ಲಿ ಯಾವುದೇ ತರಹದ ಬದಲಾವಣೆ ತಂದಿರಲಿಲ್ಲ. ನಾವು ಯುದ್ಧ ಮಾಡ್ತೀವಿ, ಈಗಾಗಲೇ ಯುದ್ಧವನ್ನು ಅಮೆರಿಕ ಸಾರಿದೆ, ಅದರ ವಿರುದ್ಧ ನಾವು ಯುದ್ಧವನ್ನು ನಿರಂತರವಾಗಿ ಮಾಡ್ತೀವಿ ಎನ್ನುವಂಥ ವಿಚಾರದಲ್ಲಿ ದೃಢವಾಗಿತ್ತು ಇರಾನ್. ಒಟ್ಟಾರೆ ಇರಾನ್ ಪರಮೋಚ್ಚ ನಾಯಕನ ಹತ್ಯೆಯ ಬೆನ್ನಲ್ಲಿ ಯುದ್ಧ ತೀವ್ರಗೊಂಡಿದೆ. ಖಮೇನಿಯ ಎರಡನೇ ಮಗ ಮುಜುದಬಾ ಖಮೇನಿ ಪರಮೋಚ್ಚ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ತಂದೆಯನ್ನ ಹತ್ಯೆಗೈದವರ ವಿರುದ್ಧ ಮಗನಿಂದ ಸಮರ. ಇರಾನಿಯನ್ ಟೆಲಿವಿಷನ್ ಇನ್ನೂ ಕೂಡ ಇದನ್ನು ಅಧಿಕೃತಪಡಿಸಿಲ್ಲ. ಚೀಫ್ ಆಫ್ ಜುಡಿಷಿಯರಿ ಗಾರ್ಡಿಯನ್ ಕೌನ್ಸಿಲ್ ಕಂಟ್ರೋಲಲ್ಲಿ ಈಗ ಇರಾನ್ ಇದೆ. ಸುತ್ತಲಿನ ಮುಸ್ಲಿಂ ರಾಷ್ಟ್ರಗಳ ಬೆಂಬಲವಿಲ್ಲದೆ ಏಕಾಂಗಿಯಾದಂತಹ ಇರಾನ್ ದೇಶದ ಮುಂದಿನ ಹೆಜ್ಜೆಯನ್ನು ಗಮನಿಸುತ್ತಿರುವಂಥ ಅಮೆರಿಕ ನಿನ್ನೆ ರಾತ್ರಿ ಅನೌನ್ಸ್ ಮಾಡಿತ್ತು, ರಾತ್ರಿ ಬಾಂಬ್ ಮಳೆಗಳು ಬೀಳುತ್ತವೆ, ಎಲ್ಲರೂ ಆ ಬಾಂಬ್ ಮಳೆಗೆ ಮೈಯೊಡ್ಡಬೇಕು, ಎಲ್ಲೆಲ್ಲಿ ಬಾಂಬ್ ಹಾಕ್ತೀವಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಟ್ರಂಪ್ ನಿನ್ನೆ ಟ್ವೀಟ್ ಮಾಡಿದರು. ಅದರಂತೆ ರಾತ್ರಿ ಇಡೀಯಲ್ಲಿ ಯುದ್ಧದ ವಾತಾವರಣ. ಸುಪ್ರಭಾತದ ಒಳಗಾಗಿ ಖಮೇನಿ ಇದ್ದ ಜಾಗವನ್ನು ಗುರಿಯಾಗಿಸಿಕೊಂಡು ಬಿಟ್ಟಂತಹ ಕ್ಷಿಪಣಿಗಳು, ಏಕಕಾಲಕ್ಕೆ ನೂರಾರು ಕ್ಷಿಪಣಿಗಳು ಬಿಟ್ಟರು. ಅದರಲ್ಲಿ ಖಮೇನಿ ಖಲಾಸ್ ಜೊತೆಗೆ ಒಂದಷ್ಟು ಅಲ್ಲಿನ ಇರಾನಿನ ಅಧಿಕಾರಿಗಳು ಕೂಡ ಅದರಲ್ಲಿ ಮೃತರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಅಧಿಕೃತಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.